ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಸಿ ಈಸ್ ಬಿಸಿ. ಇವತ್ತು ನಾನು ಏನು ತೋರಿಸ್ಬೇಕಂತಿದ್ದೀನಿ ಅಂತಂದರೆ ಡಾಗ್ ಪಪ್ಪೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ಬೇಕಂತಿದ್ದೀನಿ. ಸೊ ಇದಕ್ಕೆ ನಮಗೆ ಒಂದು ಪೀಸ್ ಆಫ್ ಯೆಲ್ಲೋ ಕಲರ್ ಪೇಪರ್ ತೊಗೊಂಡಿದ್ದೀನಿ ನಾನು. ಫಸ್ಟು ಡ್ರಾ ಮಾಡ್ಕೋಬೇಕು. ಇದು ಡಾಗ್ ಶೇಪು, ಅಂದರೆ ಫೇಸ್ ನಾವು ಮಾಡ್ತಾ ಇರೋದು. ಈಗಿದಾಯಿತು. ನೆಕ್ಸ್ಟ್ ಇದಕ್ಕೆ ಇಯರ್ಸ್ ಮಾಡ್ಕೊಳ್ಳೋಣ. ಸ್ಮಾಲ್ ಇಯರ್ಸ್, ಇದನ್ನು ಕೂಡ ನಾವು ಡ್ರಾ ಮಾಡ್ಕೋಬೋದು. ನೋಡಿ, ಸೊ ಈಗ ಇದನ್ನು ಹೀಗೆ ಅಂಟಿಸ್ಕೊಳ್ಳೋದು, ಅಂದರೆ ಡಾಗ್ಸ್ದು ಕಿವಿ. ಇದು ನೀವು ಡ್ರಾಯಿಂಗ್ ಮಾಡೋ ಬದಲು ಇದನ್ನು ಈ ಥರ ಪೇಪರ್ಸ್ ಇದ್ದರೆ, ನಿಮಗೆ ಡ್ರಾಯಿಂಗ್ ಮಾಡೋದಕ್ಕೆ, ಕಲರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಮಕ್ಕಳ ಪ್ರಾಜೆಕ್ಟ್ ವರ್ಕ್ಗೆ ಅಂಥದಕ್ಕೆಲ್ಲ ನೀವು ಇದನ್ನು ಮಾಡ್ಬೋದು. ನಾನು ಇದಕ್ಕೆ ಶೇಪ್ ಬರ್ಕೊಂಡಿಲ್ಲ, ಡಾಗ್ ನೋಸ್ ಇದು. ನೋಡಿ, ಡಾಗ್ ನೋಸ್ ಆಯಿತು. ಈಗ ಐಸ್ಗೆ ನಾವು, ನನ್ನ ಹತ್ರ ಗೂಗ್ಲಿ ಐಸ್ ಇದ್ದಿದ್ದರೆ ನಾನು ಗೂಗ್ಲಿ ಐಸ್ ಹಾಕಿರ್ತಾ ಇದ್ದೆ. ಗೂಗ್ಲಿ ಐಸ್ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಪೇಪರ್ನಾಗೇ ಐಸನ್ನು ಕಟ್ ಮಾಡಿ ಹಾಕ್ತೀನಿ. ಇಟ್ಟು ನೋಡ್ಕೊಳ್ಳಿ, ಸರಿಯಾಗಿದೆ. ಈಗ ಅದರಲ್ಲಿ ಬ್ಲ್ಯಾಕ್ ಸ್ಮಾಲ್ ಸರ್ಕಲ್ಸ್, ಇದರಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೋದು ನಾವು. ನೋಡಿ, ಅಂದರೆ ಇನ್ನೂ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ಅರ್ಥ. ಅಷ್ಟೇ. ಈಗ ಇದನ್ನು ನಾವು ಈ ವೈಟ್ ಇದ್ರ ಮೇಲೆ, ಕಣ್ಣುಗಳ ಮೇಲೆ ಅಂಟಿಸ್ಕೊಡೋಣ. ಈಗ ತಿರ್ಗಾ ಇದು ದೊಡ್ಡದಾಯಿತು ಅನಿಸ್ತಾ ಇದೆ ನನಗೆ, ಸ್ವಲ್ಪ ಟ್ರಿಮ್ ಮಾಡ್ಕೋತೀನಿ ನಾನು. ಸೇಮ್ ಇದನ್ನು ಅಷ್ಟೇ.
ಈಗ ಆಯಿತು. ಈಗ ಎರಡನ್ನೂ ಇಲ್ಲಿ ಅಂಟಿಸ್ಕೊಳ್ಳೋಣ. ಫೆವಿಸ್ಟಿಕ್ಕು ಯೂಸ್ ಮಾಡ್ಕೊಳ್ಳಿ. ನಾನು ಹೀಗೆ ಸಿಕ್ಕಿದ್ದನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾವು ನಾಲ್ಗೆನ ಕೊಟ್ಟರೆ ಈ ಪಪ್ಪೆಟ್ಟು ಮುಗಿದೋಯ್ತು. ನೋಡಿ ಈ ಥರ. ಇಷ್ಟೇ. ಇದಕ್ಕೆ ನೀವು ಒಂದು ಪಾಪ್ಸಿಕಲ್ ಹಾಕ್ಕೊಂಡ್ರೆ ನಿಮ್ಮ ಪಪ್ಪೆಟ್ ರೆಡಿ ಆಯಿತು. ಸೊ ದಿಸ್ ಇಸ್ your dog paper craft, and it can be used on the theme board for the project work, for the puppet shows. If you like this video, please like, share and subscribe. Thank you for watching.